ಈ ಥರ ಸಣ್ಣದಾಗಿ ತೊರೆ ಎಲ್ಲ ಹರ್ಕೊಂಡು ಹೋಗ್ತಾ ಇದೆ. ಮೋಡ ಇರೋ ಕಾರಣ ಸನ್ರೈಸ್ ಆಗಿದೆ, ಬಟ್ ನಮಗೆ ಕಾಣ್ತಾ ಇಲ್ಲ. ನೋಡಿ ಇಲ್ಲಾಗಿದೆ ಇವರು ಇವೆಲ್ಲ ನೋಡಿ ಈ ಥರ ಯಾರೋ ಇಲ್ಲಿ ಗದ್ದೆ ಮಾಡೋರೇನೋ ಅನ್ನೋ ಥರ ಇದೆ, ಅಷ್ಟು ನ್ಯಾಚುರಲ್ ಆಗಿದೆ ನೋಡಿ. ಹಿಂಗೆ ಬಕ್ಕೊಂಡು ಹೋಗ್ಬೇಕು ಹಿಂದೆಗಡೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕುಮಾರ್ ದಾಸರಳ್ಳಿ. ನನ್ನ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತು ರಂಗಧಾಮ ಅನ್ನೋ ಒಂದು ಬೆಟ್ಟಕ್ಕೆ ಟ್ರೆಕ್ ಬಂದಿದ್ದೀವಿ. ರಂಗಧಾಮ ಅಂದರೆ ರಂಗಸ್ಥಳ ಅಂತ ಚಿಕ್ಕಬಳ್ಳಾಪುರದಲ್ಲಿದೆ ದೇವಸ್ಥಾನ. ಅದು ಐತಿಹಾಸಿಕ ಸ್ಥಳ ಅಂತ ನೋಡಿ, ಇದೆ ಗೋಪುರ. ಅಲ್ಲಿಗೆ ಅದರ ಹಿಂದೆಗಡೆ ರಂಗಧಾಮ ಅಂತ ರಂಗಧಾಮ ಹಿಲ್ಸ್ ಅಂತ ಬೆಟ್ಟ ಇದೆ. ಅಲ್ಲಿಗೆ ಟ್ರೆಕ್ ಮಾಡೋಣ ಅಂತ ಬಂದಿದ್ದೀವಿ. ನೋಡಿ ಇಲ್ಲಿ ಹೋಗ್ತಾ ಬೆಟ್ಟಕ್ಕೆ ಹೋಗ್ತಾ ನೋಡಿ ಇಲ್ಲಿ ತೊರೆ ಸಣ್ಣ ಸಣ್ಣದು ನೋಡಿ. ನಮ್ಮ ಪುಟ್ಟ ಎಷ್ಟೋ ದಿವಸ ಆದಮೇಲೆ ಈ ಥರ ಸಣ್ಣದಾಗಿ ತೊರೆ ಎಲ್ಲ ಹರ್ಕೊಂಡು ಹೋಗ್ತಾ ಇದೆ. ಇದು ಹರ್ಕೊಂಡು ಹೋಗುತ್ತೆ ಹೀಗೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಈ ರಂಗಧಾಮ ಬೆಟ್ಟ ಯಾವುದು ಗೊತ್ತಾ? ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ನೋಡಿರ್ಬೋದು ನೀವು. ಅರ್ಧಕ್ಕೆ ಹತ್ಬಿಟ್ರು ದಾರಿ ಸಿಕ್ಕಿರೋ ವಾಪಸ್ ಬಂದುಬಿಟ್ಟಿದ್ವಿ ಗೊತ್ತಾ, ಅದೇ ಬೆಟ್ಟ. ಈ ಸಲ ಇಲ್ಲಿ ಒಬ್ಬರು ಅಣ್ಣ ಸಿಕ್ಕಿದ್ದಾರೆ, ಲೋಕಲ್ ಅವರು. ಅವ್ರನ್ನ ಕರ್ಕೊಂಡು ಹತ್ತಲೇಬೇಕು ಅಂತೇಳಿ ಹೊಟ್ಟಿದ್ವಿ. ಬಾರೋ ಬೇಗ ಮುದ್ದ ನಿನ್ನ ವ್ಯೂ ಹಿಂದೆಗಡೆ ಏನು ಸೂಪರ್ ಆಗಿದೆ ಗೊತ್ತಾ, ಫುಲ್ಲು ಮೋಡ. ನಡೆಯೋ ಬೇಗ ಚಕ ಚಕ ಅಂತ ನಿಧಾನಕ್ಕೆ ಹುಡುಗಿ ನೋಡ್ದಂಗೆ ನಡೀತಾನೆ ನೋಡಿ. ಬ್ಯೂಟಿಫುಲ್ ಆಗಿದೆ ನೋಡಿ. ಇವಾಗ ಈ ಬೆಟ್ಟನೇ ಫುಲ್ ಹತ್ಕೊಂಡು ಹೋಗೋದು, ಎತ್ಕೊಂಡು ಹಿಂಗೆ ಹೋಗ್ಬೇಕು. ದಾರಿ ನೋಡಿ ಹೇಗಿದೆ, ಹಿಂಗೆ ಹತ್ಕೊಂಡು ಹೋಗ್ಬೇಕು ಇದೇ ಥರ. ಎಷ್ಟು ಮೇಲೆ ಬಂದಿದ್ದೀವಿ, ಇನ್ನೂ ಹೋಗ್ಬೇಕು ಮೇಲೆ, ತುಂಬ ಇದೆ ನೋಡಿ. ಇಲ್ಲೊಂದು ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ ನೋಡಿ. ಮೋಡ ಇರೋ ಕಾರಣ ಸನ್ರೈಸ್ ಆಗಿದೆ, ಬಟ್ ನಮಗೆ ಕಾಣ್ತಾ ಇಲ್ಲ. ನೋಡಿ ಇಲ್ಲಾಗಿದೆ ಅಲ್ಲ, ಅಲ್ಲಿ ಸೂರ್ಯ ಇದ್ದಾನೆ. ಸಾರಿ ನೋಡಿ ವ್ಯೂ ಪಾಯಿಂಟ್ ನೋಡಿ. ಹಾಂ ಅಲ್ಲಿಗೆ ಹೋಗ್ಬೇಕು ಅಂತೇಳಿ ವಾಪಸ್ ಹೋಗ್ಬಿಡ್ತೀವಿ. ಅವ್ರು ಹೇಳಿದ್ದು ಇದೇ ಬಂಟೇನಾ, ಇಷ್ಟೇನಾ? ಹಾಂ ಅದೇ ನೋಡಿ, ಅಲ್ಲೊಂದು ದೇವಸ್ಥಾನ ಇದೆ ಅನ್ಸುತ್ತೆ. ಏನು ಬಿಟ್ಟು ಅದು ದೇವಸ್ಥಾನ ಥರನೇ ಬಂಡೆ ಮೇಲೆ ಒಂದು ಮಂಟಪ ಕಟ್ಟಿದ್ರು. ಅದು ಇವಾಗಿಂದಲ್ಲ, 100% ಹಳೇದೇ, ತುಂಬ ಹಳೇದದು. ಈಗ ಸೂರ್ಯ ಬಂದ ನೋಡಿ, ಹೆಚ್ಚು ಕಮ್ಮಿ ಮೋಡ ಸಿಕ್ಕಾಪಟ್ಟೆ ಇದೆ. ಸೊ ಹಾಗಾಗಿ ಸನ್ರೈಸ್ ಆಗಿರೋದು ಕಾಣ್ತಿಲ್ಲ ನೋಡಿ. ಅಲ್ಲಿಗೆ ಹೋಗ್ಬೇಕು ಹೆಚ್ಚು ಕಮ್ಮಿ, ಇಲ್ಲಿಗೆ ಇನ್ನು ಮೇಲೆ ಹೋಗ್ಬೇಕು. ಹೆಚ್ಚು ಕಮ್ಮಿ ಇಲ್ಲಿವರೆಗೂ ಹೋಗ್ಬೇಕು. ಅಲ್ಲಿಗೆ ಇಷ್ಟು ದೂರದಲ್ಲಿದ್ದೀವಿ. ಇದು ಸಖತ್ತಾಗಿದೆ ಇಲ್ಲಿಂದ ನೋಡಿ. ಸಿಕ್ಕಾಪಟ್ಟೆ ಕತ್ಲೆ ಥರ ಇದೆ, ಅಂದರೆ ಅಷ್ಟು ಇದೆ, ಏನು ಸನ್ಲೈಟೇ ಬೀಳಲ್ಲ ಇಲ್ಲಿ ನೋಡಿ. ಈ ಥರ ಎಲ್ಲ ಫಾರೆಸ್ಟಲ್ಲಿ ಹೋಗ್ಬೇಕು ಗುರು, ಅದೇ ಮಜಾ. ಇದ್ರದ್ದು ಈ ಥರದ್ದು ಹುಚ್ಚಿಡ್ದುಬಿಟ್ರೆ ಹೋಗ್ತಾ ಇರಬೇಕು ಅನಿಸ್ತಾ ಇರುತ್ತೆ ನೋಡಿ. ಥರ ಸಿಕ್ಕಾಪಟ್ಟೆ ಎಕ್ಸ್ಪ್ಲೋರಿಂಗ್ ಅಡ್ವೆಂಚರಸ್ ಆಗಿ ಬಕ್ಕೊಂಡು ಹಿಂಗೆ ಹೋಗ್ಬೇಕು. ಮಸ್ತ್ ಮಜಾ ಇರುತ್ತೆ ಗುರು ಇವೆಲ್ಲ ನೋಡಿ. ಈ ಥರ ಸಖತ್ತಾಗಿರುತ್ತೆ ಮಾತ್ರ. ಈ ಥರ ಅಭ್ಯಾಸಗಳು ಮಾಡ್ಕೊಳ್ಳಿ, ತುಂಬ ಮಜಾ ಇರುತ್ತೆ. ಆರೋಗ್ಯ, ನೇಚರ್ ಜೊತೆ ಒಡನಾಟ, ಕಣ್ಣಿಗೂ ತಂಪು. ನೋಡಿ ಇಲ್ಲಿ ಯಾರೋ ಗದ್ದೆ ಮಾಡ್ದಂಗಿದೆ ನ್ಯಾಚುರಲ್ ಆಗಿ.
ನೀರು ಹರಿಯೋ ಜಾಗ ಆದ್ರಿಂದ ಒಂದು ಮರ ಯಾರೋ ಇಲ್ಲಿ ಗದ್ದೆ ಮಾಡೋರೇನೋ ಅನ್ನೋ ಥರ ಇದೆ, ಅಷ್ಟು ನ್ಯಾಚುರಲ್ ಆಗಿದೆ ನೋಡಿ. ಫಾರೆಸ್ಟ್ ಒಳಗಡೆಯಿಂದ ಹಿಂಗೆ ಬಂದರೆ ದಾರಿ ಹಿಂಗೆ ಬರುತ್ತೆ. ಇವಾಗ ಹೀಗೆ ಹೋಗಬೇಕು. ಹಾಂ ನೋಡಿ, ಇಲ್ಲಿ ಬಂದು ಕ್ಯಾಂಪಿಂಗ್ ಯಾರನ್ನ ಮಾಡ್ತಾರಲ್ಲ ನೋಡಿ, ಇಲ್ಲಿ ಕ್ಯಾಂಪಿಂಗ್ ಮಾಡ್ಕೊತಾರೆ. ಇಲ್ಲಿ ಅಡುಗೆ ಮಾಡಿರೋದು. ಈಗ ಅಲ್ಲಿವರೆಗೂ ಹೋಗ್ಬೇಕು ಹೆಚ್ಚು ಕಮ್ಮಿ. ಈ ಬೆಟ್ಟದ್ದು ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಎಷ್ಟು ದೂರ ಹೋಗ್ತೀರಾ ನೀವು, ನಿಮ್ಮ ಕೆಪಾಸಿಟಿ ಎಷ್ಟು ದೂರ ಹೋಗ್ತೀರಾ ಅಷ್ಟು ದೂರ ಟ್ರೈಲ್ ಇದೆ. ಹೋಗ್ತಾನೆ ಇರ್ಬೋದು. ಸಿಕ್ಕಾಪಟ್ಟೆ ದೊಡ್ಡದಿದೆ, ತುಂಬ ದೊಡ್ಡದಿದೆ. ಇಲ್ಲಿ ಇವ್ರ ಲೋಕಲ್ ಅವ್ರು ಇದ್ದಾರೆ ಬಂದರೆ 100% ಕಳೆದೋಗ್ತೀರ. ಅಷ್ಟು ದೊಡ್ಡದಾಗಿದೆ, ಅಷ್ಟು ಡೆನ್ಸ್ ಆಗಿದೆ ತುಂಬ. ನೋಡಿ, ಇದ್ರೊಳಗಡೆಯಿಂದ ಬಂದಿದ್ದು ನಾವು. ನೀವು ಇದ್ರೊಳಗಡೆಯಿಂದ ಬಂದಿರೋದು ಅಂದ್ರೆ ನಂಬ್ತೀರಾ? ಇದ್ರೊಳಗಡೆಯಿಂದ ಬಂದಿರೋದು. ಧೈರ್ಯ ಮಾಡಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿ ಅಂದರೆ ಪಾರ್ಕಲ್ಲಿ ವಾಕಿಂಗ್ ಮಾಡೋದಲ್ಲ, ಕಾಡೊಳಗಡೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿ. ಸಿಕ್ಕಾಪಟ್ಟೆ ಅಡ್ವಾಂಟೇಜಸ್ಸು. ಪ್ರಕೃತಿ ಜೊತೆ ಒಡನಾಟ, ಒಳ್ಳೊಳ್ಳೆ ಸೀನ್ರಿಗಳು, ಒಳ್ಳೆ ಉಸಿರಾಟ ಎಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿದೆ ಮಾತ್ರ. ನನಗಂತೂ ಈ ಥರ ಕಾಡುಗಳೊಳಗಡೆ ನಡೆಯೋದು ಅಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹುಡುಕ್ತಾ ಇರ್ತೀನಿ, ಯಾರಾದ್ರೂ ಕಂಪ್ನಿ ಸಿಕ್ಕಿದ್ರೆ ಆಯಿತು. ಒಂದೊಂದ್ಸಲ ಒಬ್ಬನೇ ಬರ್ತೀನಿ, ಸಾಧ್ಯವಾದಷ್ಟು ಕಂಪ್ನಿ ಜೊತೆ ಬರ್ತೀನಿ, ಸೇಫ್ಟಿ ಪರ್ಪಸ್ಗೋಸ್ಕರ ಅಷ್ಟೇ. ಸೊ ಇದು ಲಾಸ್ಟ್ ಟೈಮ್ ಬಂದಾಗ ಕಂಪ್ಲೀಟ್ ಮಾಡಿರಲಿಲ್ಲ. ಸೊ ಈ ಸಲ ಬಂದು ಕಂಪ್ಲೀಟ್ ಮಾಡಿಕೊಂಡು ಸಕ್ಸಸ್ ಮಾಡಿದ್ದೀವಿ. ಏನಿಸ್ತು ಪುಟ್ಟ ನಿನಗೆ? ನೇಚರ್ ಲವ್ ಮಾಡೋರು ಬಂದ್ರೆ ಚೆನ್ನಾಗಿರ್ತದೆ ನೋಡಿ. ಮಾಡದೇ ಇರೋರು ಬಂದ್ರೆ ಮನೆ ಇವರೇ ಕರ್ಕೊಂಬಂದಿದ್ದು. ಇವರೇ ವೀಕೆಂಡು ಅಂತ ಪಾರ್ಟಿ ಮಾಡೋ ಬದಲು ಪಾರ್ಟಿ ಮಾಡ್ಕೊಳ್ಳಿ, ಬೇಡನಲ್ಲ. ಬೆಳಗ್ಗೆ ಹೊತ್ತು ಈ ಥರ ಒಂದು ಅಭ್ಯಾಸನ ಶುರು ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ದೇಹಕ್ಕೂ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು, ಮನಸ್ಸಿಗೂ ಒಳ್ಳೇದು. ಮನಸ್ಸಿಗೆ ಒಳ್ಳೆ ಖುಷಿ ಕೊಡುತ್ತೆ ಮಾತ್ರ, ಸೀರಿಯಸ್ಲಿ. ಈ ಥರ ಗಾಳಿ ಬೀಸ್ತಾ ಇದ್ರೆ, ಗಾಳಿ ನೋಡಿ ಕಾಣಿಸ್ತಾ ಇದೆಯಾ? ಯಾವ ಕಡೆ? ಶತ್ರು ಬಾಧೆ, ಸಾಲ ಬಾಧೆ, ಹೆಂಡತಿ ಬಾಧೆ, ಸಂಸಾರ ಬಾಧೆ, ಕೆಲಸ ಬಾಧೆ, ಎಲ್ಲಾ ಬಾಧೆಗೂ ಪರಿಹಾರ. ಹಿಂದೆ ಭೇಟಿ ಕೊಡಿ ರಂಗಧಾಮ. ಕಾಡೊಳಗಡೆ ನಡೆಯಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲ ಮರ್ತೋಗ್ತೀರ ಕಣ್ರಿ, ನಿಜವಾಗ್ಲು ಸುಳ್ಳಲ್ಲ. ನೋಡಿ ಕ್ಲೌಡ್ಸ್ ನೋಡ್ರಿ ಹೇಗೆ ಪಾಸ್ ಆಗ್ತಾ ಇದೆ, ಕಾಣಿಸ್ತಾ ಇದೆಯಾ? ಎಲ್ಲಿಗೋ ಓಡ್ತಾ ಇದೆ ಕ್ಲೌಡ್ಸ್. ಇದು ನೋಡ್ರಿ ಹೇಗಿದೆ ದಾರಿ ಕಾಡೊಳಗಡೆ. ಈ ಗೋಪುರ ಕಟ್ಟಿರ್ತಾರಲ್ಲ ವೆಲ್ಕಮಿಂಗ್ ಮದುವೆ ಫಂಕ್ಷನ್ಗಳಲ್ಲಿ, ಆ ಥರ ವೆಲ್ಕಮಿಂಗ್ ಥರ ಇದೆ ನೋಡಿ. ಸಖತ್ತಾಗಿದೆ ನೋಡಿ. ಇಲ್ಲಿ ಬನ್ನಿ ಸರ್, ಬನ್ನಿ, ಮದುವೆಗೆ ನಿಮಗೆ ಸ್ವಾಗತ. ವೆಲ್ಕಮ್ ಸರ್, ವೆಲ್ಕಮ್, ಪ್ಲೀಸ್ ಗೋ. ನೋಡ್ಕೊಂಬ, ಇದು ಯಾರ್ಯಾರು ಈ ಕಾಡಲ್ಲಿ ಸಂಚಾರಕ್ಕೆ ಬರ್ತಾರಲ್ಲ ಈ ರಸ್ತೆಯಲ್ಲಿ ಇದರಲ್ಲಿ, ಅವರೆಲ್ಲ ಅಲ್ಲಿಂದ ಸ್ಟಾರ್ಟಿಂಗ್ ಅಲ್ಲಿ ಒಂದು ಕಲ್ ತಗೊಂಡು, ಇಲ್ಲೇ ಎಲ್ಲಾರು ಒಂದು ಕಲ್ ತಗೊಂಡು ಒಂದು ಗುಡ್ಡೆ ತರ ಹಾಕಿರೋದು. ಇದು ನೋಡಿ, ಇಲ್ಲಿ ಹಾಕಿರೋದು ನೋಡಿ, ಈ ತರ ಆಗಿದೆ, ಇಷ್ಟಾಗಿದೆ, ಇಷ್ಟು ಗುಡ್ಡೆ ಆಗಿದೆ. ಎಷ್ಟು ಜನ ಬಂದಿರ್ತಾರೆ ಗುಡ್ಡೆ. ಅವ್ರು ಹೇಳಿದ್ರಲ್ಲ, ಒಬ್ರೊಬ್ರೆ ಒಂದು ಕಲ್ಲಾಕಿ ಗುಡ್ಡೆ ಆಗಿರೋದು ಅಂತ ಇದೆ ಅದು. ಫಾರೆಸ್ಟ್ ಇಂದ ಆಚೆ ಬಂದಿದ ತಕ್ಷಣ ನೋಡ್ಪುಟ್ಟ ವ್ಯೂ, ಗಾಳಿ ನೋಡಿ. ನಾವು ಸಿಕ್ಕಾಪಟ್ಟೆ ಮೇಲ್ ಬಂದಿದೀವಿ, ಬಟ್ ನಾವು ಒಳಗಡೆನೆ ಬರ್ತಾ ಇರೋದಕ್ಕೋಸ್ಕರ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಹೌದು, ಬಟ್ ಸಿಕ್ಕಾಪಟ್ಟೆ ಒಂದ್ 3-4 ಬೆಟ್ಟ ದಾಟ್ಕೊಂಡ್ ಬಂದಿರೋದು ನಾವ್ ಇವಾಗ. ಹೌದು, ಫಾರೆಸ್ಟ್ ಟ್ರಯಲ್ ತುಂಬಾ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಅಡ್ವೆಂಚರಸ್ ಆಗಿದೆ. ನಮ್ಮ ಅದೃಷ್ಟಕ್ಕೆ ಇವತ್ತು ಯಾರು ಬಂದೂ ಇಲ್ಲ ಇಲ್ಲಿ. ಯಾರು ಬರಲ್ಲ, ಇಷ್ಟು ದೂರ ಯಾರು ಬರಲ್ಲ ಅನ್ಕೊಂತೀನಿ. ವಿತೌಟ್ ಲೋಕಲ್ ಸಪೋರ್ಟ್ ಬರಕ್ ಸಾಧ್ಯನೇ ಇಲ್ಲ. ಬರ್ಬೋದೇನೋ ವಾಪಸ್ ಹೋಗೋದು. ನೋಡಿ, ಇದು ಕೆರೆ ಹೌದು ನೋಡಿ, ಇದು ಕೆರೆ ಇದ್ರದ್ದು ಕಟ್ಟೆ ತರ ಕಟ್ಟಿರೋದು. ಇದು ಅವಾಗ ಕಟ್ಟಿರೋದು. ಇದು ಹೇಗುತ್ತಿದೆ
ನೋಡಿ ಇಲ್ಲಿವರೆಗೂ ಬಂದಿದ್ದು ಒಂದು ಸಾಹಸ. ಇಲ್ಲಿಂದ ಹಿಂಗೆ ಹೋಗ್ಬೇಕು. ಅಲ್ಲಿ ನೋಡು ಮಗು, ಅಲ್ಲಿ ತೋರಿಸು ನಕ್ಷನ್. ನಕ್ಷ ನಿಧಾನಕ್ಕೆ ಹೋಗು. ಹೋಗ ಹಂಗೆ ಕುತ್ಕೊಂಡ್ಬಿಡು ಮುದ್ದ. ಕುಕ್ಕರ್ಗೆಲ್ಲ ಕುತ್ಕೊಂಡು ಹೋಗು. ಹಂಗೆ ಹೋಗಂಗೆ ಡಕ್ ವಾಕ್ ಮಾಡೋ. ನಿನ್ಗೆ ಹೆಂಗೆ ಕಂಫರ್ಟು ಹಂಗೆ ಹೋಗಪ್ಪ. ನೋಡಿ ಇಲ್ಲಿಂದ ಹೀಗೆ ಹೋಗ್ಬೇಕು. ನೋಡಿ ಹಿಂಗೆ ಬಕ್ಕೊಂಡು ಹೋಗ್ಬೇಕು ಹಿಂದೆಗಡೆ. ಹುಷಾರು ನಕ್ಷ. ನೋಡಿ ಈಗ ಬರಬೇಕು. ಬಾ ಬಾ ಪುಟ್ಟ. ಬನ್ನಿ ರಜತ್, ಬಕ್ಕ ಬನ್ನಿ 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 ಕುತ್ಕೊಳ್ಳಿ ಕುತ್ಕೊಳ್ಳಿ. ಬನ್ರಿ ಬೇಗ. ಬಂದರು ರಜತ್. ನಾವು ಸುತ್ತಮುತ್ತ ಸುಮಾರು ಈ ಥರ ಬೆಟ್ಟ ಗುಡ್ಡಗಳು ಹತ್ತಿದ್ದೀವಿ. ಆದರೆ ಈ ಥರ ಬೆಟ್ಟದ ಟ್ರಯಲ್ ನೋಡಿಲ್ಲ. ಏನು ಪುಟ ಪುಟ, ಈ ಥರ ಬೆಟ್ಟದ ಫಾರೆಸ್ಟ್ ಟ್ರಯಲ್ ನೋಡಿದ್ಯಾ ನೀನು? ಬೆಂಗಳೂರಲ್ಲಿ ಇಲ್ಲ. ಬೆಂಗಳೂರು ಹತ್ರದಲ್ಲಿ ಇಷ್ಟು ದೊಡ್ಡದು ಫಾರೆಸ್ಟ್ ಟ್ರಯಲ್ ಇರೋ ಇಲ್ಲಿ ತೋರಿಸಿ ಬೆಟ್ಟ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಶಂಕದೂಳ ಕೆಳಗಡೆ ಕೆಳಗಡೆ ಬಿಡಮ್ಮ. ಇಷ್ಟು ಡೆನ್ಸ್ ಇರೋ ಫಾರೆಸ್ಟ್ ಟ್ರಯಲು ಫಸ್ಟ್ ಟೈಮು. ನಮ್ಮ ಬೆಂಗಳೂರಿಗೆ ಹತ್ತಿರದಲ್ಲೇ ಎಂತೆಂಥ ಜಾಗ ಇರುತ್ತೆ ನಮಗೆ ಗೊತ್ತಿರಲ್ಲ ಅಷ್ಟೇ. ಫಾರೆಸ್ಟ್ ಒಳಗಡೆ ಎಂಟ್ರಿ ನೋಡಿ. ಹೊರಗಡೆ ಹೋಗ್ಬೇಕು. ತಿರ್ಗಾ ಇದ್ರ ಹೊರಗಡೆಯಿಂದ ಹೋಗಿ ಈಗ ಹೋಗ್ಬೇಕು. ಕಾಣಿಸ್ತಾ ಇದೆಯಾ? ನೋಡ್ರಿ ಹೆಂಗಿದೆ ನೋಡ್ರಿ. ನೋಡ್ರಿ ಬನ್ನಿ ಬನ್ನಿ ಮುದ್ದ, ಬಾರೋ ಬೇಗ. ಸ್ವರ್ಗ ಸ್ವರ್ಗ ಅಲ್ಲ ನೋಡಿ, ಕಾಡಲ್ಲಿ ಸ್ವರ್ಗ. ನಿಧಾನ ನಿಧಾನ. ಫಾರೆಸ್ಟಿಂದ ಹಿಂಗೆ ಬಂದಮೇಲೆ ಈ ರೀತಿ ಎತ್ಕೊಂಡು ಸಾಹಸ ಮಾಡಬೇಕು. ಓಕೆ, ಇದೇ ಪೀಕ್. ಸಾಹಸ ಮಾಡ್ಕೊಂಡು ಹೋಗ್ಬೇಕು ಹಿಂಗೆ. ಫಸ್ಟ್ ಪೀಕ್ ಬಂದ್ವಿ ನೋಡಿ. ಇದೇ ಪೀಕ್, ರಂಗಧಾಮ ಹಿಲ್ಸ್ ಪೀಕ್. ಸೊ ನೋಡಿ, ಈ ಡೆನ್ಸ್ ಫಾರೆಸ್ಟ್ ಒಳಗಡೆಯಿಂದ ಬಂದಿರೋದು ನಾವು. ಕಾಣಿಸ್ತಾ ಇದಲ್ಲ? ಹಾಂ, ಇದು ಫಾರೆಸ್ಟ್ ಟ್ರಯಲು. ನೀವು ಯಾವ ಪೀಕಿಗೆ ಬೇಕಾದ್ರೂ ಹೋಗ್ಬೋದು, ಎಷ್ಟೊತ್ತು ಬೇಕಾದ್ರೂ ಇರ್ಬೋದು. ನಮಗೆ ಇವತ್ತು ವೆದರ್ ತುಂಬ ಸಾಥ್ ಕೊಟ್ಟಿದೆ ನೋಡಿ. ಮಳೆ ಮೋಡ ಹನೀತಾ ಇದೆ, ಸಿಕ್ಕಾಪಟ್ಟೆ ವೆದರ್ ಸಾಥ್ ಕೊಟ್ಟಿದೆ ನೋಡಿ. ಈ ಫಾರೆಸ್ಟ್ ಒಳಗಡೆಯಿಂದ ಬಂದಿರೋದು. ನಿಮಗೆ ಇಲ್ಲಿ ದಾರಿ ಇದೆ ಅನ್ನೋ ಒಂದೇ ಒಂದು ಸುಳಿಯೂ ಸಹ ಇಲ್ಲ. ಈ ಫಾರೆಸ್ಟ್ ಒಳಗಡೆಯಿಂದ ಬಂದು ಈ ಟ್ರೆಕ್ಕು ಕಂಪ್ಲೀಟ್ ಮಾಡಿದ್ದು ನೋಡಿ. ಪೀಕಲ್ಲಿ ಈ ಥರ ನೀರು ಸ್ಟೋರೇಜ್ಗೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇದನ್ನು ಆಗಿನ ಕಾಲದಲ್ಲಿ ಮಾಡಿದ್ದೋ ಯಾವಾಗ ಮಾಡಿದ್ದೋ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ವಾಟರ್ ಸ್ಟೋರೇಜ್ಗೆ. ಇಲ್ಲಿ ಗಾಳಿ ಏನು ಬೀಸ್ತಾ ಇದೆ ಗೊತ್ತಾ? ಸಖತ್ ಗಾಳಿ ಬೀಸ್ತಾ ಇದೆ ತಣ್ಣಗೆ. ಆಗಿದೆ ಮಾತ್ರ, ಸೂಪರ್ ಗಾಳಿ ನೋಡಿ. ಕಾಣಿಸ್ತಾ ಇದೆಲ್ಲ ಮರಗಳು ನೋಡಿ. ನೀವು ಯಾವುದೇ ಟ್ರೆಕ್ ಮಾಡಿದ್ರು, ಯಾವುದೇ ಇದಕ್ಕೆ ಹೋದ್ರೂ ದಯವಿಟ್ಟು ರಿಯೂಸಬಲ್ ವಾಟರ್ ಬಾಟ್ಲ್ ತೊಗೊಂಬನ್ನಿ, ರಿಯೂಸಬಲ್ ಟಿಫನ್ ಬಾಕ್ಸ್ ತೊಗೊಂಬನ್ನಿ ನೋಡಿ ಈ ಥರ. ಸೊ ನೀವು ಇದರಲ್ಲಿ ಸ್ನ್ಯಾಕ್ಸ್ ತೊಗೊಂಡ್ರೆ ಸಾಕಲ್ಲ, ಮನೆಗೆ ಎತ್ಕೊಂಡು ಹೋಗ್ತೀರ ಅಂತೇಳಿ ಸುಮ್ಮನೆ ಪ್ಲಾಸ್ಟಿಕ್ ಎಲ್ಲ ತೊಗೊಂಬಂದು ಹಾಕಿ ದಯವಿಟ್ಟು ಗಬ್ಬಿಡಿಸ್ಬೇಡಿ. ಅದರಿಂದ ವೈಲ್ಡ್ ಲೈಫ್ಗೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ದಯವಿಟ್ಟು ನೋಡಿ ಈ ಥರ ಪ್ಲಾಸ್ಟಿಕ್ ಬಾಟ್ಲು ತೊಗೊಂಬನ್ನಿ, ಪ್ಲಾಸ್ಟಿಕ್ ಟಿಫನ್ ಬಾಕ್ಸ್ ತೊಗೊಂಬನ್ನಿ, ಸ್ನ್ಯಾಕ್ಸ್ ತೊಗೊಂಬನ್ನಿ, ತಿನ್ಕೊಂಡು ನೀವೇ ಆ ಥರ ಬಾಟ್ಲು ತೊಗೊಂಬಂದು ವಾಪಸ್ ಮನೆಗೆ ತೊಗೊಂಡು ಹೋಗ್ಬೋದು. ಸೊ ನೋಡಿದ್ರಲ್ಲ ರಂಗಧಾಮ ಬೆಟ್ಟ ಹೇಗಿತ್ತು ಅಂತ. ಸಿಕ್ಕಾಪಟ್ಟೆ ಅಡ್ವೆಂಚರಸ್ ಆಗಿತ್ತು. ಈ ವಿಡಿಯೋನ ಇಲ್ಲಿ ಸೈನ್ ಆಫ್ ಮಾಡ್ತೀನಿ. ಮುಂದಿನ ವಾರ ಇನ್ನೊಂದು ಯಾವುದನ್ನ ಟ್ರೆಕ್ಗೆ ಹೋಗ್ತಾ ಅಥವಾ ಯಾವುದನ್ನ ಜಾಗಕ್ಕೆ ಹೋದರೆ ಅದ್ರದ್ದು ವಿಡಿಯೋ ಮಾಡಿ ತೋರಿಸ್ತೀನಿ. ಓಕೆ, ಈ ವ್ಲಾಗು ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇಲ್ಲಿ ಎಂಡ್ ಮಾಡ್ತೀನಿ. ಸೊ ಮತ್ತೆ ಮುಂದಿನ ವಾರ ಯಾವುದನ್ನ ಟ್ರೆಕ್ಕಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.